ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬದಾಮಿ ತಾಲೂಕಿನ ಈ ಲಿಂಗಾಪುರ ಗ್ರಾಮದಲ್ಲಿ ಏನು ಸಾಕಷ್ಟು ಜನರು ದುಡಿಲಿಕ್ಕೆ ಮಂಗಳೂರು, ಬೆಂಗಳೂರು, ಗೋವಾದಂಥ ಪ್ರದೇಶಕ್ಕೆ ಹೋಗಿರ್ತಾರೆ. ಇನ್ನು ಮತದಾನ ಹಿನ್ನೆಲೆ ಅವರು ವಾಹನ ಮೂಲಕ ಮತ್ತು ರೈಲ್ವೆ ಮೂಲಕ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲು ಆಗಮಿಸಿದ್ದಾರೆ. ಈಗ ನಮ್ಮೊಂದಿಗೆ ಕೆಲವು ಜನ ಇಲ್ಲಿ ಮತದಾರರಿದ್ದಾರೆ. ಬನ್ನಿ ಅವ್ರು ಕೇಳೋಣ. ಅವರು ಈಗ ಯಾವ ಊರಲ್ಲಿ ಇರ್ತಾರೆ ಮತ್ತು ಏನು ಕೆಲಸ ಮಾಡ್ತಾರೆ ಮತ್ತು ಈಗ ಇಲ್ಲಿ ಓಟ್ ಹಾಕಲಿಕ್ಕೆ ಎದಕ್ಕೆ ಬಂದರೆ ಅಂತ ಎಲ್ಲ ಕೇಳೋಣ. ಸರ್, ನೀವೀಗ ಯಾವ ಊರಲ್ಲಿ ಇರ್ತೀರಿ, ಏನು ಕೆಲಸ ಮಾಡ್ತಾರೆ? ಸರ್, ನನ್ನ ಹೆಸರು ಕನಕಪ್ಪ ಮಾದರ್ ಅಂತೇಳಿ ಸರ್. ನಾವು 20 ವರ್ಷದಿಂದ ಮಂಗಳೂರಲ್ಲಿ ಇರೋದು ಸರ್. ನಾನು ಮಂಗಳೂರಲ್ಲಿ ಆಟೋ ಡ್ರೈವರ್. ಹಾಗಾಗಿ ಪ್ರತಿ ಇಲೆಕ್ಷನ್ಗೆ ನಾವು ಬಸ್ಸುಗಳನ್ನು ಮಾಡ್ಕೊಂಡು ಸ್ವಂತ ನಾವು ಖರ್ಚುಗಳಿಂದ ಹಾಕಿಕೊಂಡು ಸ್ವಂತ ಬಸ್ ಮಾಡ್ಕೊಂಡು ನಾವು ಬಂದು ಪ್ರತಿ ಓಟು ನಾವು ಚಲಾಯಿಸ್ತೀವಿ ಸರ್. ಈಗ ನೀವು ಇಲ್ಲೇ ಯಾಕೆ ನೀವು ಇನ್ನೂ ವೋಟರ್ ಕಾರ್ಡ್ ಮಾಡಿಸಿದ್ರಿ ಮತ್ತು ನೀವು 20 ವರ್ಷದಿಂದ ಅಲ್ಲೇ ಇದ್ದೀರಿ ಅಂತ ಅಲ್ಲಿ ಯಾಕೆ ಇನ್ನೂ ಮಾಡಿಸಿಲ್ಲ? ಅಂದರೆ ನಾವು ಹುಟ್ಟಿದ ಊರು ಸರ್, ಇದು ಹುಟ್ಟಿದ ಊರು ನಾವು ಬಿಡಬಾರ್ದು ಅಂತೇಳಿ ನಮ್ಮ ರೇಷನ್ ಕಾರ್ಡು ಪ್ರತಿಯೊಂದು ಎಲ್ಲ ನಮ್ಮ ಅಡ್ರೆಸ್ ಗ್ರೂಪ್ ಎಲ್ಲ ಇಲ್ಲೇ ಇದೆ ಸರ್. ಹಾಗಾಗಿ ನಾವು ಇಲ್ಲಿಗೆ ಬಂದು ಮತ ಚಲಾವಣೆ ಮಾಡ್ತೀವಿ ಸರ್. ಈ ಕೆಲವು ಈ ವಿಧಾನಸಭಾ ಆಗಲಿ, ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಿ ಮತ್ತು ಸ್ಥಳೀಯ ಮಟ್ಟ ಚುನಾವಣೆ ಸಂದರ್ಭದಲ್ಲಿ ಕೆಲವು ಜನಪ್ರತಿನಿಧಿಗಳನ್ನ ಹಣ ಕೊಟ್ಟು ಕರೆಸುವಂಥ ವ್ಯವಸ್ಥೆನೂ ಇರುತ್ತೆ. ಇದು ಈ ಥರ ಈಗ ಯಾವ ಥರ ಇದೆ? ನಾವು ಯಾವುದೇ ಹಣ ಆಸ್ತಿಗೆ ಇದಕ್ಕೆ ಅಡ್ಡೆ ಇದು ಆಸೆ ಪಡೋ ಜನ ಅಲ್ಲ ಸರ್. ನಾವು ನಮ್ಮ ವೈಯಕ್ತಿಕದಿಂದ ನಮ್ಮ ಊರಿಂದು ಒಂದು ಬೆಂಬಲ ತೋರಿಸ್ಬೇಕಂತೇಳಿ ನಾವು ವೈಯಕ್ತಿಕವಾಗಿ ನಮ್ಮ ಎಲ್ಲರೂ ಸೇರಿ ಒಟ್ಟು ಮಾಡ್ಕೊಂಡು ನಾವು ಒಟ್ಟಾಗಿ ಬಂದು ಯಾವುದೇ ಪ್ರತಿನಿಧಿಗಳಿಂದ ನಾವು ಹಣಗಳನ್ನು ಪಡೀಲಾದೆ ನಾವು ಬಂದು ಇಲ್ಲಿ ಮತ ಚಲಾಯಿಸ್ತೀವಿ ಸರ್. ಈಗ ಅದೇ ರೀತಿಯಾಗಿ ಇನ್ನೊಬ್ಬರು ಇಲ್ಲಿ ಮಂಗಳೂರಿಗೆ ಇಂದ ಬಂದಿದ್ದಾರೆ. ಅವ್ರಿಗೂ ಸಹ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಈಗ ನೀವು ಹೇಳಿ, ನಿಮ್ಮ ಹೇಳಿ. ಯಾವ್ರಿಂದ ಬಂದಿರಿ? ನಾವು ಮಂಗಳೂರಿಂದ ರೀ ಸರ್. ಎಷ್ಟು ವರ್ಷ ಆಯ್ತು ಕೆಲಸಕ್ಕೆ? ನಾ ಕೆಲಸಕ್ಕೆ ಒಂದು 30 ವರ್ಷ ಆತ್ರಿ. ಅಲ್ಲಿ ಹೋಗಿ 30 ವರ್ಷದಿಂದ ಕೆಲಸ ಮಾಡ್ತೀರಿ. ಯಾವ ತೊಂದರೆ ಏನು ಕಾರ್ಯಕ್ರಮ ಬಂದ್ರೂ, ಪಂಚಾಯತ್ ಇಲೆಕ್ಷನ್ ಬಂದ್ರೂ, ದೊಡ್ಡ MP ಎಲೆಕ್ಷನ್ ಬಂದ್ರೂ ಸ್ವಂತ ಅಲ್ಲಿ ಗಾಡಿ ಮಾಡ್ಕೊಂಡು ನಾವು ಒಟ್ಟು ಮಂಗಳೂರಾಗ ದುಡ್ಡು ಜನ ಒಟ್ಟಿಗೆ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ನಾವು ಒಟ್ಟಿಗೆ ಬಂದು ಓಟ್ ಹಾಕಿ ಹೋಗ್ತೇವೆ ಸರ್. ಈ ಊರಿನಲ್ಲಿ ಎಷ್ಟು ಜನ ನೀವು ಬೇರೆ ಕಡೆ ಹೋಗಿದ್ದಾರೆ ದುಡ್ಲಿಕ್ಕೆ? ನಾವು 400 ಜನ ಆಗುತ್ತೆ ಸರ್. ಅಲ್ಲಿ 400 ಜನ ಆಗುತ್ತೆ. ಮಂಗಳೂರು ಒಂದ ಕಡೆ ಇದ್ದಾರೆ, ಬೇರೆ 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 ಕಡೆ ಇರ್ತೀವಿ ನಾವು. ಒಟ್ಟಿಗೆ ಕೊಡ್ತೀವಿ. ಏನಾಗ ಕಾರ್ಯಕ್ರಮ ಬಂದ್ರೆ ನಾವು ಒಟ್ಟಿಗೆ ಕೊಡ್ಕೋತೀವಲ್ಲ. ಈಗ ನೀವು ಹೆಂಗೆ ಬಂದಿರಿ? ನಿಮ್ಮ ಸ್ವಂತ ರೊಕ್ಕದಿಂದ ಬಂದಿರೋ ಬೇರೆ ಯಾರು? ಸ್ವಂತ ರೊಕ್ಕದಿಂದ ಬಂದಿರೋ. ಈಗ ಇನ್ನೊಬ್ಬರು ಇಲ್ಲೇ ಇದ್ದಾರೆ, ಅವ್ರಿಗೇನೋ ನಾನು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮದು ಊರು ಯಾವುದು ಮತ್ತು ನೀವು ಈ ಸದ್ಯ ಎಲ್ಲಿರ್ತೀರಿ? ಸರ್, ಈಗ ನಮ್ಮ ಊರು ಲಿಂಗಾಪುರ ಗ್ರಾಮ. ನಮ್ಮ ಸ್ವಂತ ಊರು ಇದು. ನಾವು ಹುಟ್ಟಿ ಬೆಳೆದಂಥ ಊರು. ಹಾಗೂ ನಾನು ನನ್ನ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಲ್ಲಿ ಆ್ಯಸ್ ಎ ಇಂಜಿನಿಯರ್ ಅಂತ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರಂಗನಾಥ್ ಭಜಂತ್ರಿ ಅಂತೇಳಿ. ನಾನು ಇಚ್ಛೆಯಿಂದ ನನ್ನ ಸ್ವಂತ ಖರ್ಚಿನಲ್ಲಿ ಬಂದು ನಾನು ನಮ್ಮೂರಲ್ಲಿ ಓಟ್ ಹಾಕ್ತಾಯಿದ್ದೀನಿ ಸರ್. ಈಗ ಎಷ್ಟು ಜನ ಸರ್ ಇಲ್ಲಿ ಇರೋದು? ಎಷ್ಟು ಜನಸಂಖ್ಯೆ ಇದೆ ಈ ಊರಲ್ಲಿ? ಈ ಊರಲ್ಲಿ ಆಲ್ಮೋಸ್ಟ್ 1,000 ಜನ ಮ್ಯಾಗಿದ್ದಾರೆ ಸರ್. ಇಲ್ಲಿ 1,000 ಜನಲ್ಲಿ ಎಷ್ಟು ಜನ ಬೇರೆ ಕಡೆ ದುಡ್ಲಿಕ್ಕೆ ಹೋಗಿದ್ದಾರೆ? ಆಲ್ಮೋಸ್ಟ್ ಒಂದು 50% ಹೊರಗಡೆ ಹೋಗಿದ್ದಾರೆ ಸರ್. 55% ಹೋಗಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇದ್ದಾರೆ ಸರ್. ಅಂದರೆ ಈ ಥರ ಈ ಗುಳೆ ಹೋಗೋದಕ್ಕೆ, ಬೇರೆ ಕೆಲಸ ಹೋಗೋದಕ್ಕೆ ಏನು ಕಾರಣ ಅಂತ? ಗುಳೆ ಹೋಗೋದಕ್ಕೆ ಮೇನ್ ಕಾರಣ ಅಂದರೆ ಇಲ್ಲಿ ಯಾವುದು ಉದ್ಯೋಗ ಸಿಗಲ್ಲ. ಮೊದಲಾಗಿ ಮಳೆ ಇಲ್ಲ, ಬೆಳೆ ಇಲ್ಲ. ಸೊ ಇದರಿಂದಾಗಿ ತುಂಬ ಆರ್ಥಿಕ ಇದರಿಂದ ಹಿಂದೆ ಉಳಿದ್ರಿಂದ ಅವರು ದುಡಿಯಲಿಕ್ಕೆ ಹೊರಗಡೆ ಹೋಗ್ತಾ ಇದೆ ಸರ್. ಈಗ ನೀವು ಅಷ್ಟು ದೂರ ಬಂದು ಮತ ಚಲಿಸಿದ್ರಿ, ಈಗ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ? ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಸರ್ ಇಲ್ಲಿ ಬಂದು ಹಾಕೋದಕ್ಕೆ. ನಮ್ಮ ಹೆಮ್ಮೆ, ನಮ್ಮೂರು ನಮ್ಮ ಹೆಮ್ಮೆ ಅಂತೇಳಿ ನಾವು ಇಲ್ಲಿ ಬಂದು ಓಟ್ ಹಾಕ್ತಾಯಿದ್ದೀವಿ. ಬೇರೆ ಊರಲ್ಲಿ ಅಲ್ಲಿ ಪಕ್ಕದಲ್ಲಿದ್ದರೆ ಓಟ್ ಹಾಕೋಕ್ಕಾಗಲ್ಲ. ನೀವು 400-500 ಕಿಲೋಮೀಟರ್ ಬಂದಿದ್ದೀರಿ, ಅವ್ರಿಗೆ ನೀವು ಏನು ಮಾಹಿತಿ ಕೊಡ್ತೀರಿ? ಇದು ಆರಿಸಿ ಬಂದ ಮೇಲೆ ಒಳ್ಳೆ ಕೆಲಸಗಳನ್ನು ಮಾಡಲಿ, ನಮ್ಮ ದೇಶದ ಪ್ರಗತಿ ಸಾಗಿಸಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಆಶಿಸ್ತೀವಿ ಸರ್. ಇದು ಈ ಲಿಂಗಾಪುರ ಗ್ರಾಮದಲ್ಲಿ ಸುಮಾರು 1000 ಜನ ಇದ್ದರೂ ಸಹ 500ಕ್ಕಿಂತ ಹೆಚ್ಚು ಜನರು ಏನು ಗುಳೆ ಹೋಗಿದ್ದಾರೆ, ಅಂದರೆ ಬೇರೆ ಕೆಲಸಕ್ಕಾಗಿ ಮಂಗಳೂರು, ಬೆಂಗಳೂರು ಅಂತ ಹೋಗಿದ್ದಾರೆ. ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಮತದಾನದ ಏನು ದಿನ ಇದೆ ಹಬ್ಬವನ್ನು ಆಚರಿಸಿದ್ದಾರೆ ಅಂತ ಹೇಳ್ಬೋದು. ಆನಂದ್, ETV ಭಾರತ್, ಬಾಗಲಕೋಟೆ.